ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ವರುಣ್ ಅಂತ. ವರುಣ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಹಂಕದಿಂದ ಮೇಡಮ್. ಓಕೆ, ವರುಣ್ ಅವರು ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಯಾವ ರಾಶಿ, ಯಾವ ನಕ್ಷತ್ರ ತಮ್ಮದು? ಇದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಏನು ಪ್ರಶ್ನೆ? ಅದೇ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಬಗ್ಗೆ ಕೇಳಬೇಕಿತ್ತು. ವರುಣ್ ಅವರೇ, ಏನು ನೀವು ಯಾವ ಟೆಂಪಲ್ಗೆ ಅಟೆಂಡ್ ಮಾಡಿದ್ರಿ ಇಲ್ಲಿವರೆಗೂ? ಇದು ಬಂಡಿ ಮಕ್ಕಳಮ್ಮ. ನಾನು ಬಂಡಿ ಕಳಮ್ಮಗೆ ಯಾವಾಗಲೂ ಹೇಳ್ತಾ ಇದ್ದೆ, ಭಾಳ ವಿಶೇಷ. ಅಲ್ಲೂ ಕೂಡ ಬಿ ಎನ್ ಅಕ್ಷರ ತೊಂದರೆ ಆಗುತ್ತೆ ಅಂತ ನಾನು ಭಾಳ ಸರಿ ತಾರಾ ಮೇಡಮ್ ಅವ್ರಿಗೆ ಹೇಳಿದ್ದೆ, ಅಲ್ಲಿ ತೊಂದರೆ ಆಗುತ್ತೆ ಅಂತ. ಆಮೇಲೆ ತೊಂದರೆ ಆದಾಗಲೂ ಕೂಡ ನಾನು ಅವ್ರಿಗೆ ರಾವು ಟೆಂಪಲಿಂದ ಕರೆಸಿ ಪೂಜೆ ಎಲ್ಲ ಮಾಡಿಸಿ ಅಭಿಷೇಕ ಮಾಡಿಸ್ದೆ. ದಯವಿಟ್ಟು ಬಂಡಿ ಕಳಮ್ಮನ ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬಂಡಿ ಕಳಮ್ಮಗೆ ನೀವು ಕಾಶ್ಮೀರ್ ಪನ್ನೀರ್ ಅಂತ ಬರುತ್ತೆ, ಏನು ಹೇಳಿ? ಕಾಶ್ಮೀರ್ ಪನ್ನೀರ್ ಅಂತ ಬರುತ್ತೆ. ಒಂದು ಟಿನ್ನು ಒಂದು 16 kg 15 kg ಬರುತ್ತೆ. ನೀವು ಆನ್ಲೈನಲ್ಲಿ ಏನಾದ್ರು ಬುಕ್ ಮಾಡಿಸಿ ಆ ದೇವರಿಗೆ ಅಭಿಷೇಕ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ ಬಂಡಿ ಕಳಮ್ಗೆ. ಆ ತೀರ್ಥವನ್ನು 4 ಜನಕ್ಕೆ ನೀವು ಕೊಡಿ, 100%. ಅದು ತುಂಬ ಪರಿಮಳ. ನಾನು ಬೆಂಗಳೂರಲ್ಲಿ ಎಲ್ಲೂ ನೋಡೇ ಇಲ್ಲ. ನಾನು ದೇವರಿಗೆ ಹಾಕ್ಬಿಟ್ರೆ ದೇವಸ್ಥಾನ ಗಮ್ ಅಂತ ಇರುತ್ತೆ. ಎಲ್ಲರೂ ಕೂಡ ಪನ್ನೀರ್ ಅಂದರೆ ತಿನ್ನೋದಂತ ತಿಳ್ಕೊಬಿಟ್ಟವ್ರೆ. ಅದಲ್ಲ, ಪನ್ನೀರ್ ಅಂದರೆ ರೋಸ್ ವಾಟ್ರಲ್ಲಿ ಕಾಶ್ಮೀರಲ್ಲಿ ರೋಸ್ ಬರೋಂಥ ಅದನ್ನು ಬಿಳೆ ಬಟ್ಟೆಲಿ ಹಿಂಡಿ ಕೊಟ್ಟಿರ್ತಾರೆ. ಗಮ್ ಅಂತ ಇರುತ್ತೆ, ಯಾವ ಸೆಂಟು ಇಲ್ಲ, 100%. ನೀವು ಪಾರ್ಲಲ್ಲಿ ಯೂಸ್ ಮಾಡ್ತಾರಲ್ಲ ಪನ್ನೀರು, ಅದು ಒರಿಜಿನಲ್ ಬರುತ್ತೆ. ನಾನು ನೆಕ್ಸ್ಟ್ ತರಬೇಕು ಅಂತ ಇದ್ದೀನಿ. ನಾನು ಅತಿ ಹೆಚ್ಚು ಅಭಿಷೇಕ ಮಾಡಿ ಇದನ್ನು ಮಾಡಿಸಿ, ತುಂಬ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪದಲ್ಲಿ ತುಪ್ಪವನ್ನು ಹಾಕಿ, ಬೆಲ್ಲ ದೀಪ ತುಪ್ಪದ ದೀಪವನ್ನು ನಿಮ್ಮ ಮನೇಲಿ ತುಪ್ಪದ ದೀಪ ಚೆಕ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ನನ್ನ ಹೆಸರು ರೂಪಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ರೂಪಾ? ಚಾಮರಾಜನಗರ ಜಿಲ್ಲೆಯಿಂದ ಮೇಡಮ್. ನಿಮ್ಮ ಬಗ್ಗೆನೇ ಕೇಳಬೇಕಾ? ಮ್ಯಾಮ್ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ಹೆಸರು, ರಾಶಿ, ನಕ್ಷತ್ರ? ನನ್ನ ಮಗನ ಹೆಸರು ಹರಿಪ್ರಸಾದ್ ಅಂತ. ಓಕೆ ಧನುಸ್ಸು ರಾಶಿ. ಓಕೆ ಮ್ಯಾಮ್ ನಕ್ಷತ್ರ ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಬೇಕಾದ್ರೆ. ಓಕೆ, ಕೇಳಿ ಮೇಡಮ್, ಏನು ಪ್ರಶ್ನೆ? ರೂಪಾನ ಹೆಸರು ರೂಪಾಗಿದ್ದೀರಾ? ಹೆಸರು ಮಾತ್ರ ರೂಪಾನ? ಲೈಫಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ? ಇಲ್ಲ ಸರ್, ಆ ಥರ ಏನಿಲ್ಲ. ನಾನು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಂ, ನಮ್ಮ ಮನೆಯವರು ಕೂಡ ಪ್ರೈವೇಟ್ ಅಲ್ಲೇ ಲಾಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದು. ನನ್ಗೆ ಒಬ್ನೇ ಮಗ. ಹ್ಞೂ, ಅವನ ಹೆಸರು ಹರಿಪ್ರಸಾದ್ ಅಂತ. ಅವ್ನು ಇವಾಗ 10th ಓದ್ತಾ ಇದ್ದಾನೆ. ಅವನ ವಿದ್ಯಾಭ್ಯಾಸ ಹೇಗಿದೆ ಅಂತ ಕೇಳಬೇಕಿತ್ತು ಸರ್. ಖಂಡಿತ ಅಲ್ಲ. ನೋಡಿ, ಈ ರೂಪಾನರ್ಗಳು ಯಾವಾಗ ಭಾಳ ಗ್ಯಾಪಲ್ಲಿ ಡಿಸ್ಟರ್ಬ್ ಮಾಡ್ಕೊಬಿಡ್ತಾರೆ, ಏನು ಹೇಳಿ? ಅದರಿಂದ ಒಳ್ಳೆ ತಾಳ್ಮೆದ್ದು ಕೂಡ ಕೋಪ ಮಾಡ್ಕೊಬಿಟ್ರೆ ಕಷ್ಟ. ನಿಮ್ಮ ಮಗ ಧನುಸು ರಾಶಿ, ನಿಮ್ಮ ಮಗನಿಗೆ ಓದೋಕ್ಕಲ್ಲ ಏನು ತೊಂದರೆ ಇಲ್ಲ ಮೇಡಮ್. ಯಾಕಂದರೆ ಧರ್ಮ ಕರ್ಮಾಧಿಪತಿ ಶನಿ ದೃಷ್ಟಿ ಬೀಳ್ತೈತೆ. ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇರೋದು, ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಿರೋದು ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಎಜುಕೇಷನ್ಗೆ ಭಾಳ ಚೆನ್ನಾಗಿದೆ. ಯಾಕಂದರೆ ಗುರು ಮತ್ತು ಶನಿ ಸೇರಿದಾಗ ಜಡ್ಜ್ಗಳಾಗ್ಬಿಡ್ತಾರೆ. ತುಂಬ ಜನ ಜಡ್ಜ್ ಆಗಿರ್ತಾರೆ ನೋಡಿ, ಅವರೆಲ್ಲ ತುಂಬ ವಿಶೇಷವಾಗಿ ಅವರೆಲ್ಲರೂ ಕೂಡ ಗುರು ಶನಿ ಸಂಬಂಧ ಇದ್ದರು ಜಡ್ಜ್ ಆಗ್ತಾರೆ. ಶನಿ ಕುಜ ಇದ್ದರು ಲಾಯರ್ ಆಗಿರ್ತಾರೆ. ಅದು ಸಂಬಂಧ ಇದ್ದರೆ ಅವರು ಕೂಡ ಜಡ್ಜ್ ಆಗ್ಬೋದು. ನಿಮ್ಮ ಮಗನಿಗೆ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಯಾವ್ದಾದ್ರು ಹಳ್ಳಿ ಮರಕ್ಕೆ ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಹಳ್ಳಿ ಮರಕ್ಕೆ ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಳ್ಳಿ ಮರವನ್ನು ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಮತ್ತು ಅತಿ ಹೆಚ್ಚು ಪೊಂಗಲ್ನ ಯಾವ್ದಾದ್ರು ಟೆಂಪಲಲ್ಲಿ ಮಾಡಿದಾಗ ನೀವು ದಾನವಾಗಿ ಕೊಡಿ. ಪೊಂಗಲನ್ನು ಒಂದು 5 kg ಪೊಂಗಲ್ ಮಾಡ್ಕೋಗಿ ಗುರುವಾರ ದಿವಸ ಯಾವ್ದಾದ್ರು ದಕ್ಷಿಣಾಮೂರ್ತಿ, ಶಿವನ ಟೆಂಪಲಲ್ಲಿ ದಕ್ಷಿಣಾಮೂರ್ತಿ ಇರುತ್ತೆ. ಯಾವ್ದಾದ್ರು ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ರಾಘವೇಂದ್ರ ಸ್ವಾಮಿಗೆ ಸಾಯಿಬಾಬಾಗೆ ಪೂಜೆ ಮಾಡ್ತಾರೆ. ಗುರುವಾರ ಅಂದರೆ ಅವರಲ್ಲ, ಜನ ಅಡಿಟ್ ಮಾಡಿಬಿಟ್ಟಾರೆ. ಆಡೇಳಿ ಗುರುವಾರ ಬಂತಮ್ಮ ಆಡೇಳಿ, ಮತ್ತು ರಾಘವೇಂದ್ರ ಸ್ವಾಮಿನ ಆಡೇಳಿ, ಇವನ್ನೆಲ್ಲರೂ ಅಡಿಟ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ನಿಮ್ಮ ಮಕ್ಕಳಿಗೆ ಓದ್ಸೋಕ್ಕೆಲ್ಲ ಮೂಲ ಸ್ಥಳ ಬಂದು ದಕ್ಷಿಣಾಮೂರ್ತಿ. ಅದು ಶಿವನ ಟೆಂಪಲ್ ಇರುತ್ತೆ. ವಿಷ್ಣು ಟೆಂಪಲ್ ಇರೋದು ಭಾಳ ಕಮ್ಮಿ. ಶಿವನ ಟೆಂಪಲ್ ಇರುತ್ತೆ. ದಕ್ಷಿಣಾಮೂರ್ತಿ ಪೂಜೆ ಮಾಡಿಸಿ ಒಂದು 4 ಜನಕ್ಕೆ ಒಂದು 4-5 ವಾರ ಒಂದು 5 kg ಪೊಂಗಲ್ ಮಾಡಿಸಿ. ಪೊಂಗಲ್ ಭಾಳ ವಿಶೇಷ. ಅದರಲ್ಲೂ ಕೂಡ ನೀವು ಪೊಂಗಲಲ್ಲಿ ಮೆಣಸನ್ನ ಅತಿ ಹೆಚ್ಚು, ಕಪ್ಪು ಮೆಣಸನ್ನ ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿ ಮಾಡಿ. ಗುರುಗ್ರಹಕ್ಕೆ ಭಾಳ ವಿಶೇಷ. ಇದನ್ನು ನೀವು ಮಾಡಿ 4 ವಾರ ಮಾಡಿ, ನಿಮ್ಮ ಮಗನಲ್ಲಿ ತುಂಬ ಚೇಂಜಸ್ ಕಾಣ್ತೀರ. ನಿಮ್ಗೆ ಇಷ್ಟ ಆದ್ರೆ ಮತ್ತು ಕಂಟಿನ್ಯೂ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯ ಅಂತ ಮೇಡಮ್. ಏನು ಹೇಳಿದ್ರಿ ಹೆಸರು? ಭಾಗ್ಯ. ಓಕೆ, ಭಾಗ್ಯ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಭಾಗ್ಯ? ನಮ್ಮ ಮಗನ ಬಗ್ಗೆ ದರ್ಶನ್ ಅಂತ. ಓಕೆ, ಯಾವ ರಾಶಿ, ನಕ್ಷತ್ರ ಗೊತ್ತಾ? ಒಂದು ಕುಂಭ ರಾಶಿ, ನಕ್ಷತ್ರ ಎಲ್ಲ ಗೊತ್ತಿಲ್ಲ. ಪೂರ್ವಭಾದ ನಕ್ಷತ್ರ ಅಂತ. ಓಕೆ, ಏನು ಪ್ರಶ್ನೆ ಮೇಡಮ್? ಅವನಿಗೆ ಯಾವ ಕೆಲಸಗಳು, ವಾಟರ್ ಪ್ರೂಫ್ ಕೆಲಸಗಳು ಮಾಡಿಸ್ತಾನೆ. ಅದಕ್ಕೆ ಅವನ ಬಗ್ಗೆ ಕೇಳಬೇಕು ಮೇಡಮ್.
ನೋಡಿ ನಿಮ್ಮ ಮಗ ಕುಂಭರಾಶಿ ದರ್ಶನ್ ಅಂತ ಹೇಳ್ತಾ ಇರಲ್ವಾ? ಹೌದಾ ಸರ್? ಹೌದು. ನೋಡಿ ಇಲ್ಲಿ ಏನಾಗುತ್ತೆ, ಕುಂಭರಾಶಿಲಿ ಹುಟ್ಟಿರೋದ್ರಿಂದ ದರ್ಶನ್ ಅನ್ನೋದು 21 ಬರುತ್ತೆ. ಕುಂಭರಾಶಿಲಿ ಹುಟ್ಟಿರೋದು ದರ್ಶನ್ ತುಂಬ ಒಳ್ಳೆ ನೇಮ್. ಹಾಗಾಗಿ ನಿಮ್ಮ ಲೈಫಲ್ಲಿ ಅದೇ ನೀವು ದರ್ಶನ್ ಅವ್ರಿಗೆ ನೋಡಿ, ಅವ್ರು 16ನೇ ತಾರೀಕಲ್ಲಿ ಹುಟ್ಟಿರೋ ಅವರು 7 and 6 ಕಾಂಬಿನೇಷನ್, ಅವ್ರಿಗೆ ದರ್ಶನ್ ಅನ್ನೋ ನೇಮೇ ಶೂಟ್ ಆಗೋಲ್ಲ 100%. ಅದರಲ್ಲಿ ಬೇರೆ ಚಾಲೆಂಜಿಂಗ್ ಬಂದಮೇಲೆ ಅವ್ರು ತುಂಬ ಪ್ರಾಬ್ಲಮ್. ಕೆಲಸ ಸಿನಿಮಾ ರಂಗ ಮಾಡ್ಬೋದು, ನೆಮ್ಮದಿ ಅನ್ನೋದಿರಲ್ಲ. ಯಾಕಂದರೆ ಅವ್ರು ಹುಟ್ಟಿರೋದು ಮಕರ ರಾಶಿ. ಮಕರ ರಾಶಿ ಗುರು ಕೆಟ್ಟವನು, ಯಾವಾಗಲೂ ಕೂಡ ಗುರು ತುಂಬ ಕೆಟ್ಟವನು ಮಕರ ರಾಶಿಗೆ. ಹಾಗೆ ನಿಮ್ಮ ಮಗನಿಗೆ ದರ್ಶನ್ ಅನ್ನೋ ನೇಮು ತುಂಬ ಸೂಟ್ ಆಗುತ್ತೆ. ನಿಮ್ಮ ಮಗನಿಗೆ ಬಿಗ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಬಹಳ ವಿಶೇಷವಾಗಿ ಯಾವುದಾದ್ರು ಒಂದು ಟೆಂಪಲ್ಗೆ ಪಾದಯಾತ್ರೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ. ಯಾವುದಾದ್ರು ಧರ್ಮಸ್ಥಳಕ್ಕೋ ನಿಮ್ಗೆ ಇಲ್ಲ ಅನ್ಸುತ್ತೆ ಅಲ್ಲಿ ಹೋಗೋಕ್ಕೆ ಹೇಳಿ. ಪಾದಯಾತ್ರೆ ಯಾವುದಾದ್ರು ಒಂದು ಟೆಂಪಲ್ಗೆ ಪಾದಯಾತ್ರೆ. ಕುಂಭರಾಶಿಯಲ್ಲಿ ಅತಿ ಹೆಚ್ಚು ಪಾದಯಾತ್ರೆ ಮಾಡಿದ್ರೆ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ನಾನು ಕೂಡ 10 ವರ್ಷ ಶಬರಿಮಲೆ ಪಾದಯಾತ್ರೆ ಮಾಡಿದ್ದೀನಿ. ಬೆಂಗಳೂರು ಟು ಶಬರಿಮಲೆ ಪಾದಯಾತ್ರೆ ಮಾಡಿದ್ದೀನಿ. ಇಷ್ಟೇನು ಸುಮ್ಮನೆ ಬಂದು ನಾನು ಜ್ಯೋತಿಷ ಹೇಳ್ತಾರೆ 100%. 10 ವರ್ಷ ಬೆಂಗಳೂರಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡಿದ್ದೀನಿ. 1 ವರ್ಷ ಮಾತಾಡ್ದಲ್ಲೇ ನಡ್ಕೊಂಡಿದ್ದೀನಿ. ಇಲ್ಲಿಂದ ಶಬರಿಮಲೆಗೆ 1 ವರ್ಷ ಮಾತಾಡ್ದಲ್ಲೇ ನಡ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 750ರಿಂದ 900 ಕಿಲೋಮೀಟ್ರ್ ಆಗುತ್ತೆ. 950 ಕಿಲೋಮೀಟ್ರ್ನ ಸರ್ಕಾರಿಗಳು ಇಲ್ಲಿಂದ ನಡೆದ್ಬಿಟ್ಟು ಅಧಿಕಾರ CM ಆಗಿದ್ದಾರೆ. ನಾನು ಪುಕ್ಷಟೆ ನಡೆದಿದ್ದೀನಿ ದೇವರು ಭಗವಂತನಿಗೆ. 1 ವರ್ಷ ಶಬರಿಮಲೆಗೆ ಪಾದಯಾತ್ರೆಯಲ್ಲಿ ಉಪವಾಸ ನಡೆದಿದ್ದೀನಿ. ಬರೀ ಹಸಿ ತರಕಾರಿ ಏನೋ ತಿನ್ಕೊಂಡು 1 ವರ್ಷ ಶಬರಿಮಲೆಗೆ ಮಾತಾಡ್ದಲ್ಲೇ ಬಾಯಿ ಕಟ್ಟಿಗೆ ಹೋಗಿದ್ದೀನಿ. 1 ತಿಂಗಳು ಮಾತಾಡೇ ನಾನು, ಅಂದಿಲ್ಲ ಹೂ ಅಂದಿಲ್ಲ, ಬಾಯಿ ಬಟ್ಟೆ ಕಟ್ಟಿಗೆ ನಡೆದಿದ್ದೀನಿ. ಹಾಗಾಗಿ ಇಷ್ಟೆಲ್ಲ ತಪಸ್ಸು ಮಾಡಿದ್ದೀನಿ. ಪಾದಯಾತ್ರೆ ಒಂದು ಸ್ವಲ್ಪ ಮಾಡೋಕ್ಕೆ ಹೇಳಿ, ತುಂಬ ಕ್ಲಿಕ್ ಆಗ್ತಾರೆ. ಕುಂಭರಾಶಿಯಲ್ಲಿ ಅತಿ ಹೆಚ್ಚು ವಾಕ್ ಮಾಡಿದ್ರೆ ಹೆವಿ ಸಕ್ಸಸ್ಸನ್ನು ಕಾಣ್ತಾರೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.